ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕಳೆದೆರಡು ದಿನಗಳಿಂದ ವರುಣ ಬಿಡುವು ನೀಡಿದ ಹಿನ್ನೆಲೆ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಬಂದ್. ಜಲಾಶಯದ ರಮ್ಯ ನೋಟವನ್ನ ಸವಿಯಲು ಬಂದ ಸಾವಿರಾರು ಪ್ರವಾಸಿಗರಿಗೆ ನಿರಾಸೆ. ಶಿರಾಡಿ ಘಟ್ನ ಎಡೆಕುಮರಿ ಕಡಗರಹಳ್ಳಿ ಮಧ್ಯೆ ಭೂಕುಸಿತ, 14 ರೈಲುಗಳ ಸಂಚಾರ ರದ್ದು. ಆಗಸ್ಟ್ 10ರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಎಂದ ರೈಲ್ವೆ ಮೂಲ. ಬೆಳ್ಳಂಬೆಳಗ್ಗೆ ಹಾಸನ ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಹೊರವಲಯದ ಕೌಶಿಕ ಗೇಟ್ ಬಳಿ ಘಟನೆ. ಅಪಘಾತದಿಂದ ಮೆದುಳು ನಿಷ್ಕ್ರಿಯಗೊಂಡು ಮೃತಪಟ್ಟ ತಿಪಟೂರು ತಾಲೂಕು ಹಳೆಪಾಳ್ಯ ಗ್ರಾಮದ 13 ವರ್ಷದ ಬಾಲಕಿ ತನ್ನ ದೇಹದ 6 ಅಂಗಾಂಗ ದಾನ ಮಾಡುವ ಮೂಲಕ ಕಿರಿಯ ವಯಸ್ಸಿನಲ್ಲೇ ಎಲ್ಲರಿಗೂ ಮಾದರಿಯಾಗಿದ್ದು, ನೋವಿನ ನಡುವೆಯೂ ಮಗಳ ದೇಹದ ಅಂಗಾಂಗ ದಾನ ಮಾಡಿ ಹೆತ್ತವರು ಸಾರ್ಥಕತೆ ಮೆರೆದಿದ್ದಾರೆ. ಈ ಬಗ್ಗೆ ಇಂದು ಹಿಮ್ಸ್ನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿರ್ದೇಶಕ ಡಾಕ್ಟರ್ ರಾಜಣ್ಣ, ಅಂಗಾಂಗ ದಾನ ಮಾಡಲು ಒಪ್ಪಿದ ಚಂದನ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯ ಎಂದರು. ಚಂದನ ಪೋಷಕರು ಒಪ್ಪಿಗೆ ನೀಡಿದ ನಂತರ ಇಂದು ಮುಂಜಾನೆ 3:30ರಿಂದ ಬೆಳಗ್ಗೆ 6:30ರವರೆಗೆ ನಿರಂತರ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಬೆಂಗಳೂರಿನ ಡಾಕ್ಟರ್ ರಾಜೇಗೌಡರು ಹಾಗೂ ನಮ್ಮ ಆಸ್ಪತ್ರೆಯ ವಿವಿಧ ವಿಭಾಗಗಳ ವೈದ್ಯರು ಸೇರಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದು, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಮೊದಲಿಗೆ ಹಿಮ್ಸ್ ಆಸ್ಪತ್ರೆ ಈ ಸಾಧನೆ ಮಾಡಿದೆ ಎಂದು ಹೇಳಿದರು. ವಸಂತಕುಮಾರ್ ದಂಪತಿಯ ಹಿರಿಯ ಪುತ್ರಿ ಚಂದನ ಸತ್ತ ನಂತರವೂ 6 ಮಂದಿಯ ಬಾಳಿಗೆ ಬೆಳಕಾಗಿದ್ದಾಳೆ ಎಂದು ಶ್ಲಾಘಿಸಿದರು. ಜುಲೈ 23ರಂದು ಎಂದಿನಂತೆ ಚಂದನ ಸೈಕಲ್ನಲ್ಲಿ ಶಾಲೆಗೆ ಹೋಗುವಾಗ ಲಾರಿ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡಿದ್ದರು. ಮೊದಲು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ನಂತರ ಹಾಸನಕ್ಕೆ ಕರೆತರಲಾಗಿತ್ತು. ಅಲ್ಲಿಂದ ಜುಲೈ 27ರಂದು ಹಿಮ್ಸ್ಗೆ ಕರೆತಂದು ಮೆದುಳು ನಿಷ್ಕ್ರಿಯ ಆಗಿದೆ ಎಂಬುದನ್ನು ತಿಳಿದು ಆಪರೇಷನ್ ಮಾಡಲಾಯಿತು ಎಂದರು. ಆಪರೇಷನ್ ಸಕ್ಸಸ್ ಆಗಿದ್ದು, ಹಿಮ್ಸ್ನಲ್ಲಿ ಈ ರೀತಿಯ ಚಿಕಿತ್ಸೆ ನಡೆದಿದ್ದು ಇದೇ ಮೊದಲು ಎಂದರು. ಅವರ ಹೃದಯ, ಲಿವರ್, ಕಿಡ್ನಿ ಮತ್ತು ಇತರೆ ಅಂಗಾಂಗಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರಿಂದ ಅವರ ತಂದೆ ತಾಯಿ ಅಂಗಾಂಗ ದಾನ ಮಾಡಲು ಒಪ್ಪಿಗೆ ನೀಡಿದರು ಎಂದು ಧನ್ಯವಾದ ಹೇಳಿದರು. ಈ ಮೂಲಕ ಚಂದನ ಬೇರೆಯವರಿಗೆ ಅರವಳಿಕೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹನುಮಂತಪ್ಪ ಮಾತನಾಡಿ, ಇದೇ ರೀತಿ ಉಳಿದವರು ತಮ್ಮ ದೇಹದ ಅಂಗಾಂಗ ದಾನ ಮಾಡಲು ಮುಂದಾದರೆ ಒಬ್ಬರಿಂದ ಸುಮಾರು 8 ಮಂದಿಯನ್ನು ಉಳಿಸಬಹುದು ಎಂದು ಹೇಳಿದರು. ಈ ದಿನ ನಮ್ಮ ಸಂಸ್ಥೆಯಲ್ಲಿ ಬೆಳಿಗ್ಗೆ 4:30ರಿಂದ 6:30 ತನಕ ಒಂದು ವಿಶಿಷ್ಟವಾದ, ಅಪೂರ್ವವಾದ ಮತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಬಹು ಅಂಗಾಂಗಗಳನ್ನು ಒಂದು ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡು ಅಪಘಾತವಾದ್ದರಿಂದ ಮೆದುಳು ನಿಷ್ಕ್ರಿಯಗೊಂಡು ಬೇರೆ ಅಂಗಾಂಗಗಳು ಕೆಲಸ ಮಾಡುತ್ತಿದ್ದು, ಅಂಥ ಬಾಲಕಿಯವರ ತಂದೆ ತಾಯಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅಂಗಾಂಗಗಳ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿ ಒಪ್ಪಿಗೆ ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆಂಗಳೂರಿನಿಂದ ಕೆಲವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸು ಬಂದು ಅಂಗಾಂಗಗಳನ್ನೆಲ್ಲ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಮೂಲಕ ಪಡೆದಿದ್ದಾರೆ. ಆ ರೀತಿ ಪಡೆದ ಅಂಗಾಂಗಗಳನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಹಿಮ್ಸ್ ಪ್ರಾಂಶುಪಾಲ ಡಾಕ್ಟರ್ ಬಿಸಿ ರವಿಕುಮಾರ್, ಆಡಳಿತಾಧಿಕಾರಿ ರೇಖಾ, ಡಾಕ್ಟರ್ ರಾಮನಾಥ್, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅನುಪಮಾ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಹಾಲೇಶ್, ಡಾಕ್ಟರ್ ಮನೋಪ್ರಕಾಶ್ ಸೇರಿದಂತೆ ಮೊದಲಾದವರಿದ್ದರು. ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯದ ರಮ್ಯ ನೋಟವನ್ನ ಸವಿಯಲು ಇಂದು ಸಹ ಸಾವಿರಾರು ಮಂದಿ ಪ್ರವಾಸಿಗರ ದಂಡೆ ಗೋರೂರು ಅಣೆಕಟ್ಟೆಯತ್ತ ಹರಿದು ಬಂತು. ನಿರಂತರ ಮಳೆಯಿಂದ ಹೇಮಾವತಿ ಒಡಲು ಭರ್ತಿಯಾಗಿದ್ದು, ಕಳೆದೊಂದು ವಾರದಿಂದ ಎಲ್ಲ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿತ್ತು. ಈ ಸುಂದರ ನೋಟವನ್ನ ಸವಿಯಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು, ಕೊಂಚ ಮಳೆ ಪ್ರಮಾಣ ಕಮ್ಮಿಯಾದ ಹಿನ್ನೆಲೆ ಸೋಮವಾರ ಮಧ್ಯಾಹ್ನದ ನಂತರ ಕ್ರಸ್ಟ್ ಗೇಟ್ಗಳನ್ನು ಬಂದ್ ಮಾಡಿದ ಹಿನ್ನೆಲೆ ಬಂದಿದ್ದ ಸಾವಿರಾರು ಪ್ರವಾಸಿಗರು ನಿರಾಸೆಯಿಂದ ವಾಪಸ್ಸಾದರು. ಕರುನಾಡಿನ ಜೀವನದಿಗಳಲ್ಲಿ ಒಂದಾಗಿರುವ ಕಾವೇರಿಯ ಉಪನದಿಗಳಲ್ಲಿ ಒಂದಾಗಿರುವ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಕಟ್ಟಲಾಗಿರುವ ಗೊರೂರು ಅಣೆಕಟ್ಟು ರಾಜ್ಯದ ಉಳಿದೆಲ್ಲ ಅಣೆಕಟ್ಟುಗಳಂತೆ ಮೈತುಂಬಿಕೊಂಡು ಕಂಗೊಳಿಸುತ್ತಿದ್ದಾಳೆ. ಕಳೆದೊಂದು ವಾರದಿಂದ ಹಾಲ್ನೂರೆಯಂತೆ ಧುಮುಕುತ್ತಿರುವ ಗೊರೂರು ಹೇಮಾವತಿ ಜಲಾಶಯವನ್ನ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಕಳೆದೊಂದು ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಜುಲೈ ತಿಂಗಳಲ್ಲೇ ಮೈದುಂಬಿದ್ದ ಹೇಮಾವತಿ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿರುವುದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಹರಿಯಬಿಡಲಾಗಿತ್ತಾದರೂ ಕಳೆದೆರಡು ದಿನಗಳಿಂದ ಮಳೆಯ ಪ್ರಮಾಣ ತಗ್ಗಿದ್ದು, ಸೋಮವಾರ ಮಧ್ಯಾಹ್ನ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬಂದ್ ಮಾಡಲಾಗಿದ್ದು, ಜನ ಮತ್ಯಾವಾಗ ಜಲಾಶಯದಿಂದ ಹೊರಹೊಕ್ಕುವ ಜಲರಾಶಿಯನ್ನ ಕಣ್ತುಂಬಿಕೊಳ್ಳಲು ಅವಕಾಶ ಸಿಕ್ಕುತ್ತೆ ಅಂತ ಕಾಯುತ್ತಿದ್ದಾರೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 37.103 ಟಿಎಂಸಿ ಆಗಿದ್ದು, ಹಾಲಿ 37.103 ಟಿಎಂಸಿ ನೀರಿದೆ. ಜಲಾಶಯದ ಗರಿಷ್ಠ ಮಟ್ಟ 2922.00 ಅಡಿಗಳಾಗಿದ್ದು, ಇಂದು 2920.12 ಅಡಿ ನೀರು ಇದೆ. ಸದ್ಯ ಎಲ್ಲ ಕ್ರಸ್ಟ್ ಗೇಟ್ಗಳನ್ನ ಬಂದ್ ಮಾಡಲಾಗಿದ್ದು, ಹೊರಹರಿವನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ.
ಶಿರಾಡಿ ಘಾಟ್ನ ಎಡೆಕುಮೇರಿ ಕಡಗರಹಳ್ಳಿ ಮಧ್ಯೆ ಭೂಕುಸಿತದಿಂದಾಗಿ 14 ರೈಲುಗಳ ಸಂಚಾರ ರದ್ದಾಗಿದೆ. ಇನ್ನೊಂದೆಡೆ ಹಳಿ ದುರಸ್ತಿ ಕಾರ್ಯ ಮುಂದುವರೆದಿದ್ದು ಆಗಸ್ಟ್ 10ರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಎಂದು ರೈಲ್ವೆ ಮೂಲಗಳು ತಿಳಿಸಿವೆ. ಹಳಿಯ ಕೆಳಭಾಗದಲ್ಲಿ ಭಾರೀ ಆಳಕ್ಕೆ ಮಣ್ಣು ಜರುಗಿ ಹೋಗಿದ್ದು ಅಳಿಗೆ ಅಪಾಯ ಎದುರಾಗಿದೆ. ರೈಲ್ವೆ ಸಿಬ್ಬಂದಿ ಹಗಲಿರುಳು ದುರಸ್ತಿ ಕಾರ್ಯ ಕೈಗೊಂಡಿದ್ದರೂ ಸುರಿಯುತ್ತಿರುವ ಜಡಿಮಳೆ ಅಡ್ಡಿಯಾಗಿದೆ. ಶುಕ್ರವಾರ ಸಂಜೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವುದರಿಂದ ಶನಿವಾರ ಹಾಗೂ ಭಾನುವಾರ ಕೂಡ ಹಲವು ರೈಲುಗಳು ಮಾರ್ಗ ಬದಲಾಯಿಸಿ ಸಂಚರಿಸಿವೆ. ಕೆಲವು ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ. ಇದರಿಂದಾಗಿ ಮಂಗಳೂರು ಬೆಂಗಳೂರು ನಡುವೆ ಶಿರಾಡಿ ಮೂಲಕ ರೈಲು ಸಂಚಾರ ಸದ್ಯದ ಮಟ್ಟಿಗೆ ಕಷ್ಟ ಎನಿಸಿದೆ. ಆಗಾಗ ಭಾರೀ ಪ್ರಮಾಣದಲ್ಲಿ ಸುರಿಯುವ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿರುವುದೇ ಭೂಕುಸಿತಕ್ಕೆ ಕಾರಣವೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಳಿಯ ತಳಮಟ್ಟವನ್ನ ಗಟ್ಟಿಗೊಳಿಸಬೇಕಾದರೆ 20 ವ್ಯಾಗನ್ನಷ್ಟು ದೊಡ್ಡ ಬಂಡೆಗಳು ಬೇಕಾಗುತ್ತವೆ. ಪರ್ವತಗಳಿಗೆ ಹಾಕುವಂತಹ ಗೇಬಿಯನ್ ಮೆಶ್ ಅನ್ನ ಬೇಲಿ ರೀತಿ ಹಾಕಿ ಬಂಡೆಗಳನ್ನು ತುಂಬುತ್ತಾ ಬರಬೇಕಾಗಿದೆ. ಆದರೆ ಗುಡ್ಡದ ಮಣ್ಣು ಮೆತ್ತಗಾಗಿರುವುದರಿಂದ ಈ ಮೆಶ್ ಹಾಕುವುದು ಕಷ್ಟವಾಗಿದೆ. ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದರೂ ರೈಲು ಮಾರ್ಗವನ್ನ ಸಹಜ ಸ್ಥಿತಿಗೆ ತರುವುದಕ್ಕೆ ಇನ್ನು 15 ದಿನ ಬೇಕಾಗಬಹುದು ಎಂದು ಹೇಳಲಾಗಿದೆ. ಈ ಪ್ರದೇಶಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ದುರಸ್ತಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ರೈಲಿನ ವ್ಯಾಗನ್ ಮೂಲಕವೇ ತರಬೇಕಾಗುತ್ತದೆ. ಅದನ್ನು ತಂದರೂ ಕುಸಿತವಾದ ಜಾಗಕ್ಕೆ ತರಲಾರದು. ಯಾಕೆಂದರೆ ಹಳಿಯ ಕೆಳಭಾಗದಲ್ಲಿ ಸ್ಥಿರತೆ ಇಲ್ಲದೆ ಹಳಿ ಬಾಗುವ ಹಾನಿಗೊಳ್ಳುವ ಅಪಾಯವೂ ಇದೆ. ಸುಮಾರು 750ಕ್ಕೂ ಅಧಿಕ ಮಂದಿ ಕಾಮಗಾರಿ ನಡೆಸುತ್ತಿದ್ದಾರೆ. ದುರಸ್ತಿ ಕಾರ್ಯಕ್ಕೆ ಉತ್ತರ ಕರ್ನಾಟಕ ಸೇರಿದಂತೆ ಇತರೆ ಮೂಲದ ಕಾರ್ಮಿಕರು ಶ್ರಮಿಸುತ್ತಿದ್ದು ಇವರಿಗೆ ಸಾಕಾಗುವಷ್ಟು ಮೂಲಸೌಕರ್ಯಗಳು ದೊರೆಯುತ್ತಿಲ್ಲ ಎಂಬ ದೂರು ಕೇಳಿಬರುತ್ತಿದೆ. ಪಟ್ಟಣಕ್ಕೆ ಆಗಮಿಸಿದ್ದ ಈ ಕಾರ್ಮಿಕರು ಸಾರ್ವಜನಿಕರೊಂದಿಗೆ ತಮ್ಮ ಅಳಲನ್ನ ಹೇಳಿಕೊಂಡು ನಮಗೆ ಊಟ, ವಿಶ್ರಾಂತಿ, ಶೌಚಾಲಯ ಸಂಬಂಧಿಸಿರುವಂತಹ ಯಾವುದೇ ಸೌಲಭ್ಯಗಳು ಇಲ್ಲಿ ಸಿಗುತ್ತಿಲ್ಲ. ಇದರಿಂದಾಗಿ ನಾವು ಊರಿಗೆ ಮರಳಲು ನಿರ್ಧರಿಸಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಸಕಲೇಶಪುರ ತಾಲೂಕು ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾರಾಯಣ್ ಆಳ್ವ ಪತ್ರಿಕೆಯೊಂದಿಗೆ ಮಾತನಾಡಿ, ಶೀಘ್ರವಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು. ಇದಕ್ಕಾಗಿ ಸರ್ವರು ಸಂಪೂರ್ಣ ಸಹಕಾರವನ್ನ ರೈಲು ಇಲಾಖೆಗೆ ನೀಡಬೇಕು. ಇದನ್ನು ರಾಷ್ಟ್ರೀಯ ವಿಪತ್ತು ಎಂದು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು, ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ನಗರದ ಹೊರವಲಯದಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದು ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಏಕಾಏಕಿ ಬಂದ ಗುಂಪು ಮಾರಕಾಸ್ತ್ರಗಳಿಂದ ಮನೆ ಬಂದಂತೆ ಕೊಚ್ಚಿ ಎಸ್ಕೇಪ್ ಆಗಿದ್ದಾರೆ. ಕೌಶಿಕ ಗೇಟ್ ಬಳಿ ಈ ಘಟನೆ ನಡೆದಿದ್ದು ಸತೀಶ್ ಎಂಬ ಯುವಕ ಮಾರಣಾಂತಿಕವಾಗಿ ಗಾಯಗೊಂಡು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ನಂದಿನಿ ಪಾರ್ಲರ್ ನಡೆಸುತ್ತಿದ್ದ ಸತೀಶ್ ಮೇಲೆ ಪುಡಿ ರೌಡಿ ರಾಜು ಅಂಡ್ ಗ್ಯಾಂಗ್ನಿಂದ ಹಲ್ಲೆ ನಡೆಸಿದೆ ಎಂಬ ಶಂಕೆ ಮೂಡಿದೆ. ರಾಜು ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ. ಇದೇ ರೀತಿ ರಾಜು ಅಂಡ್ ಗ್ಯಾಂಗ್ ಹಲವಾರು ಪ್ರಕರಣದಲ್ಲಿ ಭಾಗಿಯಾಗಿದೆ ಎನ್ನಲಾಗಿದೆ. ಇದರ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಎಂಬಾತನ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಣಕ್ಕಾಗಿ ಕೆಲ ದಿನಗಳಿಂದ ಪುಡಿ ರೌಡಿಗಳು ಪೀಡಿಸುತ್ತಿದ್ದರು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೆವು. ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ಆಕ್ರೋಶ ಹೊರಹಾಕಿದರು. ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕೈಗೆ ಇದು ಮಾಡಿದ ಆಮೇಲೆ ನಾನು ನನ್ನ ಮಗನಿಗೆ ಫೋನ್ ಮಾಡಿದೆ. ನನ್ನ ಮಗ ಬರೋ ಹೊತ್ತಿಗೆ ಅಲ್ಲಿಂದ ಬಂದ್ಬಿಟ್ಟು ನಾನೇ ಮಾಡಿದೆ, ನನ್ನ ಮಕ್ಕಳು ಬಂದ್ರಲ್ಲ ಅಂತ ಹೊಡಿತಾರೆ ಅಂತ ಬೇಡ ಕಣಪ್ಪ ಅಂದ್ರೆ ನಾನೇ ಮಾಡಿದೆ. ಡ್ರೈನೇಜ್ ಒಳಗೆ ನೂಗ್ತಾನು ಬಿದ್ದು ಸ್ವಲ್ಪ ತಲೆ ಏಟಾಗಿ SSMಗೆ ಅಡ್ಮಿಂಟ್ ಆದ. ಜನಪ್ರಿಯಕ್ಕೆ ಅಡ್ಮಿಂಟ್ ಆದಾಗ ಅಶೋಕ ನಾನು 14ನೇ ತಾರೀಕಲ್ಲಿ ಬಂದ ಸೌರಲ್ಲ 14ನೇ ತಾರೀಕಲ್ಲಿ ಬಂದು ಅಲ್ಲಿ ಡೈರಿ ಹೋಗಿ ಕ್ಯಾಮ್ರಾ ಎಲ್ಲನೂ ಹೊಡೆದಾಕ್ಬಿಟ್ಟು ನನ್ನ ಮಗನಿಗೆ ಹೊಡೆದು ಬಾಟ್ಲಿಲೆಲ್ಲವ ಮನೆ ತಕ್ಕ ಬಂದು ನನ್ನ ಮಗ ಮಂಗಿದ್ದಾಗ ಕಿರಮಗ ಮಂಗಿದ್ದಾಗ ನಿನ್ನ ಮಗನ ಬಿಡಲ್ಲ ಕಣೆ, ನಿನ್ನ ಮಗನ ಸಾಯಿಸ್ತೀನಿ ಕಣೆ, ಅವನಿಗೆ ಯಾಕೆ ಹೊಡೆದ ಅಂತವ ಬಂದು ನನ್ನ ಮಗನಿಗೆ ಹೊಡೆಯಕ್ಕೆ ಬಂದ ಮಚ್ಚೆಲ್ಲನೂ ಹುಡುಕ್ತಾ ಇದ್ದ. ನಾನು ಏನು ಹುಡುಕ್ತಿದ್ದೆ ಮನೆ ಹತ್ರ ಮಲಗಿದ್ದೆ. ನೈಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆ ಹತ್ರ ಹೋದ್ರು 5 ಗಂಟೆಯಲ್ಲಿ. ಬೆಳಗಿನ ಜಾವ ನಾವು ಅಂಗಡಿ ಹತ್ರಕ್ಕೆ ಹಿಂಗೆ ಬರೋ ಹೊತ್ತಿಗೆ ಹಿಂಗೆ ಆಗಿತ್ತು. ನೈಟ್ ಹೊತ್ತು ಬರೋದು 4-5 ಜನ ಬರೋದು. ನೈಟ್ ಹೊತ್ತು ಲಾಂಗ್ ತೋರಿಸೋದು, ದುಡ್ಡು ಕೊಡಿ ಅನ್ನೋದು, ಸಿಗರೇಟ್ ಕೊಡಿ ಅನ್ನೋದು. ನಾವು 1 ದಿವಸ 2 ದಿವಸ ನಾವು ನೋಡ್ದು ನಮ್ಮ ಕೈಲೂ ಆನಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಇದೇ ಥರ ಎದುರಿಸೋದು, ದುಡ್ಡು ಕೊಡಿ 8 ಲಕ್ಷ 10 ಲಕ್ಷ ದುಡ್ಡು ಕೊಡಿ ಅನ್ನೋದು. ಅಶೋಕ ಹುಡುಗರು ಬಿಟ್ಟೆಲ್ಲ ಇದು ಮಾಡಿಸೋದು. ಪಬ್ಬಲ್ಲಿ ಏನಿಲ್ಲ ಸರ್, ನಾವು ಅವರಿಗೂ ನಿಮಗೂ ಕಾಂಟ್ಯಾಕ್ಟೇ ಇಲ್ಲ. ದುಡ್ಡು ಕೊಡಿ ಅಂತ ಟಾರ್ಚರ್ ಕೊಡೋರು. ಅವರೆಲ್ಲ ಮಾಮೂಲಿ ಅಲ್ಲೇ ಲೋಕಲರ್ ಅಲ್ವಾ, ಹಂಗಾಗಿ ಒಡ್ಡಾಡ್ಕೊಂಡಿದ್ರು, ಚೆನ್ನಾಗೇ ಇದ್ರು. ನಮ್ಮ ಜೊತೆ ಮಾತಾಡ್ತಾ ಮೈಲ್ ಗೇಟ್ ಆರೋಡ್ದು ಬಂದಾರೆ. ಈ ಹುಡುಗ ಐತೆ ಅಂತ ಹುಡುಗ ನೀಚಿಗೆ ಬಿಟ್ನಲ್ಲ, ನಾನು ಒಳಗಡೆ ಇದ್ದೆ. ನಮ್ಮಮ್ಮ ಬಾಗಿಲು ತೆಗಿಕಿನಲ್ಲ ಬಾಗಿಲು ನಾವು. ಈಗ ಆ ಹುಡುಗಗೆ ಪೂರ್ತಿಗೆ ಮಾಡಿರೋದು. ಆ ಹುಡುಗ ಅಲ್ಲಿ ಧೈರ್ಯತ ಮಾಡಿದಾಗ ರಪ್ಪಲ್ಲಿದ್ದಾಗ ಅದಕ್ಕೆ ಗೊತ್ತಿಲ್ಲ. ಆ ಕೀರಾಡ್ದಾಗ ಎದ್ದಿತ್ತ ಹುಡುಗ. ಇಲ್ಲ ಇನ್ನೂ ಮದುವೆನೇ ಆಗಿಲ್ಲ ಸರ್, ಇನ್ನೂ ಹೊಸಮೈ ನೈತೆ ಹುಡುಗ ಅಂತ ಮಕ್ಳ ಮೇಲೆಲ್ಲ ಹಿಂಗೆ ಮಾಡ್ತಾರಲ್ಲ ಸರ್. ಏನು ಮಾಡ್ತಾವನ ಮಕ್ಕಳು ಅವ್ರಿಗೆ ಧೈರ್ಯ ಮಾಡ್ಕೊಂಡಿತ್ತು.
ಹುಡ್ಲ ಮೇಲೆಲ್ಲವ ಆ ಹುಡುಗನ ದರ್ಶನ ಮಲ್ವಿ ಅವಲ ಮಲ್ವಿ ಒಂದು 10 ಹುಡ್ಲ ಮೇಲೆ ಕತ್ತಿ ಮೆಸಿತಾವ್ರಿ. ಏನಾರ ಆದ್ರೆ ಅವ್ರು ನನ್ನ ಮಕ್ಕಳಂದೆಲ್ಲ ಹೊಡ್ತಾವೆ, ಏನಾರು ಬಿಡಕ್ಕೆ ಕೊಡ್ದಾರ ಮಾತ್ರ ನೋಡಿರಿ ಏನಂತ ಅಲ್ಲಿ ಡೈಲಿ ಹೋಗಿ ನೋಡಿ ಹಂಗೆ ಆಮೇಲೆ ಹೇಳ್ತೀರಿ. ಅಲ್ಲೇ ಕ್ಯಾಮ್ರೆಲ್ಲ ತಿಕ್ಕಬಲ್ಲಿ ಹಿಂಗೆ ನಿಂತ್ಬಿಟ್ಟಿದ್ದೆ ಹಂಗೆಯ ನಂಗೆ ಚಳಿ ಬಂದು ಅಡುಗಾಗ್ತೈತೆ. ಆಟ ಎಲ್ಲ ಆಗಿ ಯಾರು ಗಾಡಿ ಕರ್ದು ಅವಳಿಗೆ ಹುಷಾರಲ್ಲ, ಅವಳು ಅಡ್ಬ ಕಳೆದ ಹಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಶೇಕಡಾ 60ರಷ್ಟು ಕಾಫಿ ಹಾಳಾಗಿದ್ದು, ಅತಿವೃಷ್ಟಿ ಹಾನಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡುವ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕು ಎಂದು ಕರ್ನಾಟಕ ಗ್ರೋವರ್ಸ್ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಡಾ ಎಚ್.ಟಿ. ಮೋಹನ್ ಕುಮಾರ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಮಳೆ ಕಾಫಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಮರಗಳು ಕುಸಿದಿವೆ, ಕಾಫಿ ಕೊಳೆತು ಉದುರಲಾರಂಭಿಸಿದೆ. ಕೆಲವು ಕಡೆ ದಿನಕ್ಕೆ 7 ಇಂಚು ಮಳೆಯಾಗುತ್ತಿದೆ. ಈಗ ಮಳೆ ನಿಂತಿದ್ದರೂ ಹಾನಿ ನಿಂತಿಲ್ಲ. ಕಾಫಿ ಉಪಬೆಳೆ ಮೆಣಸು ಸಹ ಹಾಳಾಗುತ್ತಿದೆ. ಮಳೆ ಜೋರಾಗಿರುವ ಕಾರಣ ಔಷಧಿ ಸಿಂಪಡಿಸಲು ಆಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಳೆ ಉಳಿಸಿಕೊಳ್ಳುವುದು ಕಷ್ಟವಾಗಿದೆ. ಈಗಾಗಲೇ 100 ಕೋಟಿ ಮೊತ್ತದ ಕಾಫಿ ಹಾಳಾಗಿದೆ. ಹೀಗಾಗಿ 1 ಹೆಕ್ಟೇರ್ಗೆ ಕೇಂದ್ರ ನೀಡುತ್ತಿರುವ 18,000 ಬದಲಿಗೆ 50,000, ರಾಜ್ಯ ಸರ್ಕಾರ 10,000 ಬದಲು 50,000 ನೀಡಬೇಕು. ಈ ಬಾರಿ ಪ್ರಕೃತಿ ವಿಕೋಪ ನಷ್ಟವಾಗಿರುವುದರಿಂದ ಈವರೆಗೆ ಕೇವಲ 2 ಹೆಕ್ಟೇರ್ವರೆಗೆ ಮಾತ್ರ ಪರಿಹಾರ ನೀಡಲಾಗುತ್ತಿತ್ತು. ಈಗ ಅದನ್ನು 10 ಹೆಕ್ಟೇರ್ಗೆ ವಿಸ್ತರಿಸಬೇಕು. ಕಾಫಿಗೆ ಕಾಡಾನೆ ಕಾಟವೂ ಕಂಟಕವಾಗಿ ಪರಿಣಮಿಸಿದೆ. ಇದನ್ನು ನಿಯಂತ್ರಿಸಿ ಎಂದು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸುಮಾರು 800ರಿಂದ 1000 ಕೋಟಿ ನಷ್ಟವಾಗಿದೆ. ಮಳೆ ಆತಂಕ ಮತ್ತಷ್ಟು ಹೆಚ್ಚಾಗಿರುವುದರಿಂದ ಕಾಫಿ ಮಂಡಳಿ ಹಾಗೂ ಕಂದಾಯ ಇಲಾಖೆಯವರು ಸರ್ವೆ ನಡೆಸಿ ನಿಖರ ಅಂಕಿ ಅಂಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆಲ್ಲ ಗೊತ್ತಿದೆ ಈ ಮಳೆಯ ಅಬ್ಬರ ಎಷ್ಟು ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಅದ್ರ ಜೊತೆಗೆ ರೈತರಿಗೂ ಸಹ ಯಾವ ರೀತಿ ಹಾನಿ ಆಗ್ತಾಯಿದೆ ಅಂಥೇಳಿ ಈಗ ಸುಮಾರು 20 ದಿವಸದಿಂದ ಎಡೆಬಿಡದೆ ಬರ್ತಾ ಇರುವಂಥ ಈ ಮಳೆಯಿಂದ ನಾವು ಕಾಫಿ ಬೆಳೆಗಾರರು ತತ್ತರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ. ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ. ಈ ಸತತವಾಗಿ ಮಳೆ ಅಂದರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯೋಕ್ಕೆ ಶುರುವಾಗಿದೆ. ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದರೆ ಮಳೆ ಇಲ್ಲದಲೇ ಡ್ರೈ ಆಗಿತ್ತು. ಸಡನ್ನಾಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡೋಕ್ಕಾಗ್ದಲೇ, ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡೋಕ್ಕಾಗ್ದಲೇ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ. ಮತ್ತು ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಬಿಎಂ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ನಿರ್ದೇಶಕರಾದ ಬಿಜಿ ಪ್ರಕಾಶ್ ಇದ್ದರು. ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಶಿರಾಡಿಘಾಟ ರಸ್ತೆ 75ರಲ್ಲಿ ಭೂಕುಸಿತ ಮರುಕಳಿಸಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಬಳಿ ಮತ್ತೆ ಭೂಕುಸಿತ ಉಂಟಾಗಿದ್ದು, ಇದರ ಪರಿಣಾಮ ರಸ್ತೆಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿವೆ. ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯ ಸಿಬ್ಬಂದಿ ಮಣ್ಣು ತೆರವುಗೊಳಿಸುವ ಕಾರ್ಯದಲ್ಲಿ ಮುಂದಾಗಿದ್ದು, ಮಣ್ಣು ತೆರವು ಕಾರ್ಯಾಚರಣೆ ವಿಳಂಬವಾಗುತ್ತಿದೆ. ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡುವುದು ಬಿಟ್ಟು ಮಳೆಗಾಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾರ್ವಜನಿಕರ ಹಣ ಪೋಲು ಮಾಡುತ್ತಿದ್ದಾರೆ. ನಾವುಗಳು ಮಣ್ಣು ಕುಸಿಯುವ ಭಯದಲ್ಲೇ ಸಂಚರಿಸಬೇಕಿದೆ. ಕೆಲವು ವಾಹನಗಳು ಬ್ರೇಕ್ ಹಿಡಿಯುವುದಿಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಭಯ, ಯಾರಿಗಾದರೂ ಬೇಕಾ ಈ ವನವಾಸ? ನೋಡಿ ಇಲ್ಲಿ ಯಾರು ಕೇಳೋದು? ಅದೇ 6 ತಿಂಗಳು ಮಳೆ 6 ತಿಂಗಳು ಬಿಸಿಲು ಅಂತ ಪ್ರಪಂಚಕ್ಕೆ ಗೊತ್ತಿದೆ. ಆ ಮಳೆ ಇಲ್ದಿರೋ ಟೈಮಲ್ಲಿ ಇದನ್ನು ಸರಿಯಾಗಿ ಕೆಲಸ ಮಾಡಿದರೆ ಈ ಥರ ಕಷ್ಟ ಬರುತ್ತಾ? ಮಳೆಯಲ್ಲಿ ಎಲ್ಲ ಉನ್ನತ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಅದೇ ಬಿಸಿಲು ಟೈಮಲ್ಲಿ ಒಂದು ಒತ್ತಡಪೂರ್ವಕವಾಗಿ ಕೆಲಸ ಮಾಡಿಸುವಂಥ ಕೆಲಸ ಈ ಸಮಾಜದಲ್ಲಿ ಇಲ್ಲ. ಇದೇ ನಮ್ಮ ದೊಡ್ಡ ದುರಂತ. ನೋಡಿ ಕೆಲವು ಗಾಡಿಗಳು ಬ್ರೇಕ್ ಹಿಡಿಯಲ್ಲ, ಕೆಲವು ಗಾಡಿಯವರು ಇಲ್ಲಿ ವನವಾಸ, ಹೊಟ್ಟೆಗೆ ನೀರಿಲ್ಲದೆ ಎಷ್ಟು ಹೊತ್ತಾಯಿತು. ಇದನ್ನೆಲ್ಲ ಯೋಚನೆ ಮಾಡುವಂತಹ ವ್ಯವಸ್ಥೆ ಇದೆಯಾ? ಏನು ಮಾಡೋಕ್ಕಾಗುತ್ತೆ? ನೋಡಿ, ಇದು ಒಂದು ದೊಡ್ಡ ದುರಂತವೇ ಸರಿ. ಇನ್ನಾದರೂ ಸ್ಥಳೀಯರು ಎಚ್ಚೆತ್ತು ಮುಂದಿನ ಬೇಸಿಗೆ ಕಾಲದಲ್ಲಾದರೂ ಇದ್ರ ಬಗ್ಗೆ ಒಂದು ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಒಂದು ದೊಡ್ಡ ಅನುಕೂಲ ಆಗ್ತಿತ್ತು. ಒಂದು ಕಡೆಯಿಂದ ಪ್ರಕೃತಿ, ಒಂದು ಕಡೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ವತಿಯಿಂದ ರೈತ ಹುತಾತ್ಮರ ದಿನಾಚರಣೆ ಹಾಗೂ ನಂಜನಗೂಡು ಚಲೋ ಚಳವಳಿಯನ್ನ ಇದೇ ಜುಲೈ 31ರಂದು ನಂಜನಗೂಡಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅರಳಾಪುರದ ಮಂಜೇಗೌಡ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ರೈತ ಹುತಾತ್ಮರ ದಿನಾಚರಣೆ ಮತ್ತು ನಂಜನಗೂಡು ಚಲೋ ಚಳವಳಿಯನ್ನ ಇದೇ ಜುಲೈ 31ರಂದು ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ ಮೇಕೆದಾಟು ಯೋಜನೆ ಸಂಬಂಧಿಸಿದಂತೆ ಸ್ವಾಮಿನಾಥ ವರದಿ, ಕಳಸ ಬಂಡೂರು ಮಹತಾಯಿ ಯೋಜನೆ, ರೈತರ ಸಂಪೂರ್ಣ ಸಾಲ ಮನ್ನಾ, ಮಹಿಳೆಯರ ಸ್ವಸಹಾಯ ಸಂಘಗಳಿಗೆ ಸಾಲ ಮನ್ನಾ, ರಾಜ್ಯದ ಸಮಗ್ರ ನೀರಾವರಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಅನುಗುಣವಾಗಿ ಬೃಹತ್ ಮಟ್ಟದ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ.
ರಾಜ್ಯದ ವಿವಿಧ ರೈತ ಮುಖಂಡರು, ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಬಲಿಯಾದರು ನಮ್ಮ ರೈತರು ಏನು ಬಲಿದಾನ ಮಾಡಿದರು ಅದ್ರ ಪ್ರಯುಕ್ತ ರೈತರ ಹುತಾತ್ಮ ಕಾರ್ಯಕ್ರಮ ಮತ್ತು ಒಂದು ದಿನಾಚರಣೆ ಅಂತ ಹೇಳಿ ಅವತ್ತು ಸಾಧಕರಿಗೆ ಎಲ್ಲ ವರ್ಗದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಎಲ್ಲ ಇಲಾಖೆ ವರ್ಗದವರಿಗೆ ಮತ್ತು ರೈತರ ಏನು ಹೋರಾಟಗಾರಿದ್ದಾರೆ, ಬೇರೆ ಬೇರೆ ಸಂಘಟನೆ ಹೋರಾಟಗಾರಿದ್ದಾರೆ, ಅವತ್ತೊಂದು ದಿವಸ ನಾವು ರೈತರನ್ನ ಸನ್ಮಾನ ಮತ್ತು ಅಭಿನಂದನೆ ಅಂತ ನಾವು ಪ್ರತಿ ವರ್ಷ ನಾವು ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ. ಅದೇ ಥರ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಬಂದು ಅತಿ ಹೆಚ್ಚಿಗೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರಗಳು ಬರಗಾಲದ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಮಾತಾಡ್ದಂಗೆ ಅವ್ರು 100 ಕೋಟಿ ಇವ್ರು 100 ಕೋಟಿ ಅಂದ್ಕೊಂಡು ಅಧಿವೇಶನದ ಬಗ್ಗೆ ಇದೇ ಚರ್ಚೆ ಆಗೋಯ್ತು. ಇನ್ನೂವರೆಗೂ ಸತ್ತ ರೈತರ ಬಗ್ಗೆ ಏನಾದರೂ ಅಂತ ಮಾತಾಡೋರು ಯಾವ ಪಕ್ಷನಲ್ಲಿ, ವಿರೋಧ ಪಕ್ಷ, ಆಡಳಿತ ಪಕ್ಷ ಯಾರೂ ಸತ್ತ ಮಾತಾಡೋಕ್ಕಾಗಿಲ್ಲ. ಈಗೊಂದು ಹೊಸ ಕಾನೂನು ತರ್ತಿದ್ದಾರಂತ, ಇದು ದೊಡ್ಡ ಖಂಡನೆ. ಏನಿವತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಹಾಸನದ ಗೌರವಾಧ್ಯಕ್ಷ ಪ್ರಕಾಶ್, ಜಿಲ್ಲಾಧ್ಯಕ್ಷ ಸ್ವಾಮಿ, ಚನ್ನರಾಯಪಟ್ಟಣ ತಾಲೂಕು ಉಪಾಧ್ಯಕ್ಷ ಬೊಮ್ಮೇಗೌಡ, ಶ್ರವಣಬೆಳಗೊಳ ಹೋಬಳಿ ಅಧ್ಯಕ್ಷ ಕುಮಾರ್ ಸೇರಿದಂತೆ ಇತರರಿದ್ದರು. ಆಚಂಗಿ ಬಡಾವಣೆಯ ನಿವಾಸಿಗಳ ತುಂಡು ಜಾಗವನ್ನು ಕಂದಾಯ ಇಲಾಖೆ ಹಿಂಪಡೆಯಲು ಬಿಡುವುದಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ಆಚಂಗಿ ಬಡಾವಣೆಯಲ್ಲಿ ಕಂದಾಯ ಇಲಾಖೆಯಿಂದ ಗೋಮಳ ಜಾಗವೆಂಬ ನೆಪ ಹೇಳಿ ಅಲ್ಲಿನ ನಿವಾಸಿಗಳನ್ನ ನೋಟಿಸ್ ನೀಡಿ ಒಕ್ಕಲೆಬ್ಬಿಸಲು ಮುಂದಾಗಿರುವುದರ ಹಿನ್ನೆಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅಲ್ಲಿನ ನಿವಾಸಿಗಳನ್ನ ಭೇಟಿ ನೀಡಿ ಮಾತನಾಡಿದ ಅವರು, ಆಚಂಗಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು, ಸದರಿ ಜಾಗವು 1993ಕ್ಕೂ ಮುಂಚೆ ಹಲಸುಲಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದು, ಇದಾದ ನಂತರ ಪುರಸಭೆಗೆ ಹಸ್ತಾಂತರವಾಗಿದೆ. ಸದರಿ ಜಾಗವು ಗೋಮಳವಾಗಿದ್ದು, ಇದು ಪುರಸಭೆಗೆ ಹಸ್ತಾಂತರವಾಗಿದ್ದರೂ ಸಹ ಕಂದಾಯ ಇಲಾಖೆಯ ದಾಖಲಾತಿಗಳಲ್ಲಿ ಇನ್ನು ಗೋಮಳದ ಜಾಗ ಇದೆ ಎಂದು ದಾಖಲಾಗಿದೆ. ಇದೀಗ ಕಂದಾಯ ಇಲಾಖೆಯವರು ನ್ಯಾಯಾಲಯದ ಆದೇಶ ಹಿನ್ನೆಲೆಯಲ್ಲಿ ಗೋಮಳದ ಜಾಗ ಎಂದು ಇಲ್ಲಿನ ನಿವಾಸಿಗಳನ್ನ ನೋಟಿಸ್ ನೀಡಿ ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಖಂಡನೀಯ. 100 ಎಕರೆ ಒತ್ತುವರಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿನ ನಿವಾಸಿಗಳಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದರು. ಯಾರೀಗ ಕೋರ್ಟಿಗೆ ಹೋಗಿದ್ರೆ ಕೋರ್ಟಲ್ಲಿ ಏನು ಸ್ಟೇ ತಗೋಬೇಕು ಕೆಲಸ ಮಾಡೋದು. ಮತ್ತು ಎರಡನೇದಾಗಿ ನೀವು ಇರ್ತಕ್ಕಂಥ ಮನೆಗೆ ಏನು ಸಮಸ್ಯೆ ಇಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ. ಯಾವನು ಬಂದ್ಬಿಟ್ಟು ನೀವು ಯಾರು ಇಲ್ಲಿ ಬರಲಿ, ಯಾರು ಬಂದು ಸಮೇತ ನಿಮಗೆ ನೀವು ಜಾಗ ನೀವು ಯಾರೋ ಕೂಡ ಬಿಟ್ಟಕ್ಕಾಗಲ್ಲ. ಹಾಗಾಗಿ ನೀವೆಲ್ಲರೂ ಧೈರ್ಯವಾಗಿ ಇಲ್ಲಿರ್ತಕ್ಕಂಥೆಲ್ಲ ಬಡವರು ನೀವೆಲ್ಲರೂ ಕೂಡ ಇವತ್ತು ಯಾರು ಮನೆ ಮಾಡೋದಲ್ಲ, ಎಲ್ಲ ಹಿಂದೆ ಮನೆ ಮಾಡ್ತಾರೆ. ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಜೊತೆ ಇದ್ದೀನಿ. ನಿಮ್ಮ ಮನೇನ ಯಾರು ನೋಟಿಸ್ ಆಗಲಿ ಇನ್ನೊಂದಾಗಲಿ ತಮ್ಮ ಯಾರು ಕೂಡ ತಮ್ಮ ಮನೆ ಬಗ್ಗೆ ಯಾರಿಗೂ ಆತಂಕ ಬೇಡ. ನಾನಿದ್ದೀನಿ, ಅದ್ರ ಬಗ್ಗೆ ನೀವು ಯಾರಿಗೂ ಕೂಡ ಟಚ್ ಮಾಡೋದು ನಾನು ಬಿಡಲ್ಲ. ಅದ್ರ ಬಗ್ಗೆ ಯಾರು ಆತಂಕ ಯಾರ್ಯಾರೋ ಎಷ್ಟೆಷ್ಟು ಏನೆಲ್ಲ ಮಾಡ್ಕೊಂಡಿದ್ರೆ ಬಡವ್ರು ಕಟ್ಕೊಂಡ್ರೆ ಒಂದು ಮನೆಗೆ ನಿಮ್ಗೆ ಯಾರ ಮನೆಗೂ ಟಚ್ ಮಾಡಕ್ಕೆ ನಾನು ಬಿಡಲ್ಲ. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡಬೇಡಿ. ಈಗ ನಾನು ಇವತ್ತು ನೋಡೋಣ, ನಾನು ಕೂಡ ಇವತ್ತು ಲಾಯರ್ನ ಭೇಟಿ ಈಗ ನಾಳೆ ತಹಸೀಲ್ದಾರ್ನ ಫುಲ್ ಬರ ಕೇಳಿದ್ದೀನಿ. ಕೋರ್ಟ್ಗೆ ಹೋಗಿದ್ರೆ ಅವೆಲ್ಲವನ್ನು ಕೂಡ ನಾಳೆ ತಗೊಂಡ್ಬರಕ್ಕೆ ವೆರಿಫಿಕೇಶನ್ ಆಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಭಿಷೇಕ್, ಅಬ್ಬಾಸ್, ಕಣ್ಣನ್ ಮುಂತಾದವರು ಹಾಜರಿದ್ದರು. ಮದ್ಯದಂಗಡಿಗೆ ಅನುಮತಿ ನೀಡಬಾರದು, ನೀಡಿದರೆ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸ್ಥರು ಸೇರಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮ ಪಂಚಾಯಿತಿ ಮುಂಭಾಗ ಮದ್ಯದಂಗಡಿಗೆ ಅನುಮತಿ ನೀಡದಂತೆ ಪ್ರತಿಭಟನೆ ನಡೆಸಿ ಮಾತನಾಡಿದ ತಂಡಕೆರೆ ಗ್ರಾಮದ ಮಾತಾ ಮಹಿಳೆಯರ ಸಂಘದ ಸದಸ್ಯರಾದ ಲತಾ, ಈಗಾಗಲೇ ನಮ್ಮ ಇಬ್ಬಿಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಮದ್ಯದಂಗಡಿ ಇದ್ದು, ಪ್ರತಿನಿತ್ಯ ಕುಡಿದು ಮನೆಯ ಯಜಮಾನರನ್ನದೇ ಕೆಲ ವಿದ್ಯಾವಂತರೇ ಕುಡಿದು ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಮಾಡುವ ಜೊತೆಗೆ ನಾವು ಮಾನಸಿಕವಾಗಿ ನೊಂದು ಹೋಗಿದ್ದೇವೆ. ಈ ಗ್ರಾಮದಲ್ಲಿರುವ ಎಲ್ಲ 200 ಕುಟುಂಬಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಕೂಲಿಯಲ್ಲಿ ಬಂದಂತಹ ಅರ್ಧ ಹಣ ಕುಡಿತದಿಂದಾಗಿ ನಮ್ಮ ಜೀವನ ನಾಶವಾಗುತ್ತಿದೆ. ಆದರೂ ಸಹ ಮತ್ತೊಂದು ಬಾರ್ ತೆರೆಯಲು ಈಗಾಗಲೇ ಹುನ್ನಾರ ನಡೆಯುತ್ತಿದೆ. ಈಗಾಗಲೇ ಇಲ್ಲಿ ಬಾರ್ ನಿರ್ಮಾಣ ಮಾಡದಂತೆ ಗ್ರಾಮಸ್ಥರು ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವರಿಗೆ ಹಾಗೂ ಗ್ರಾಮ ಪಂಚಾಯಿತಿಗೂ ಸಹ ಮನವಿ ಮಾಡಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಕೂಡಲೇ ಇಲ್ಲಿ ಯಾವುದೇ ಅನುಮತಿ ನೀಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಖ್ಯೆನಹಳ್ಳಿಯಲ್ಲಿ ಒಂದು ಬಾರ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಮತ್ತೆ ಒಂದು ಬಾರ್ ಓಪನ್ ಆಗ್ತಿದೆ ಇಲ್ಲಿ. ಅದು ನಮಗೆ ಬೇಡ ಅಂತ ಈಗ ಸ್ಕೂಲ್ ಮಕ್ಕಳೇ ಒಡ್ಡಾಡ್ತಿದ್ದಾವೆ, ನಮ್ಮ ಗಂಡರು ಕುಡಿತ ಈಗಲೇ ಆಲ್ಮೋಸ್ಟ್ ಕುಡ್ದು ನಮ್ಮ ಜೀವನ ಎಲ್ಲೋ ಬಂದು ನಿಂತಿದೆ. ಈಗ ಹತ್ರದಲ್ಲಿ ಬಾರ್ ಆದರೆ ಇನ್ನೂ ನಾವು ಬೀದಿಗೆ ಬರಬೇಕಾಗುತ್ತೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಸರ್ಕಾರ ಹೊಣೆ ಆಗುತ್ತಾ? ಕೂಲಿ ಮಾಡೋದು ಅಲ್ಲೇ. ಕೂಲಿ ಮಾಡಿದ ಕೂಲಿ ದುಡ್ಡೆಲ್ಲ ಎಣ್ಣೆ ಅಂಗಡಿಗೆ ಹೋಗ್ತಿದೆ. ಈಗ ನಾವು ಏನು ಮಾಡಬೇಕು? ಮತ್ತೆ ಇಲ್ಲಿ ಹತ್ರದಲ್ಲೇ ಊರೊಳಗಡೆನೆ ಬಾರ್ ಕೊಡ್ತಿದ್ದಾರೆ. ಸ್ಕೂಲ್ ಮಕ್ಕಳು ಒಡ್ಡಾಡೋ ಜಾಗ ಅದು. ಹೆಂಗೆ ಪರ್ಮಿಷನ್ ಕೊಟ್ಟಿದೆ ಸರ್ಕಾರ ಬಾರಿಗೆ? ಅದಕ್ಕೆ ನಮಗೆ ನಾವು ಇದೇ ಮುಂದುವರಿಸಿ ಏನಾರ ಬಾರ್ ಇಲ್ಲೇ ಕೊಟ್ಟರೆ ನಾವು ಎಲ್ಲೋಗಿ ದರಡರು ಮಧ್ಯದ ರೋಡಲ್ಲೇ ದರಡೆ ಓಡ್ತೀವಿ ಅಷ್ಟೇ. ನಮಗೆ ಇಲ್ಲಿ ಬಾರ್ ಬೇಡ. ಆಲ್ಮೋಸ್ಟ್ ಈಗ ಇದೇ ಒಂದು ಬಾರ್ ಊರಿಂದ ಆಚೆ ಕಡೆ ಇದೆ, ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದನ್ನ ನಾವು ಕೇಳಕ್ಕೆ ಹೋಗಿಲ್ಲ.
ಊರೊಳಗಡೆನೆ ಬಾರ್ ತಂದು ನಿಲ್ಸಿದ್ರೆ ಸಿಟಿ ಅಲ್ಲ ಸರ್ ಇದು ಹಳ್ಳಿ ಅಷ್ಟೇ. ಯಾರು ಕಾಣ ನೆಮ್ಮದಿ ಇಲ್ದಂಗೆ ಮಾಡಕ್ಕ ಹೌದು. ಕೂಲಿ ಮಾಡ್ತಾರಲ್ಲ ಹೋಗೋದು ಅಲ್ಲಿ ಹಾಕೋದು ಹೆಂಡ್ರ ಮಕ್ಳಿಗೆ ನೆಮ್ಮದಿ ಇಲ್ಲ ಏನೂ ಇಲ್ಲ. ಅದೇನು ಬೇಕದು ಇರಬಾರ್ದು. 700-800 ರೂಪಾಯಿ ಸಂಬಳ ಇರುತ್ತೆ. ಆ ಸಂಬಳ ತಂದು ನಮಗೆ ಕೈಗೆ ಸಿಗಲ್ಲ. ಮತ್ತೆ ಅದೇ ಸಾಕು. ಮನೆಗೆ ಏನು ಬೇಡ, ಉಪ್ಪು ಬೇಡಿ ಉಂಡಿ ಬೇಡಿ. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್, ಈಗಾಗಲೇ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮಸ್ಥರು ಮದ್ಯದಂಗಡಿಗೆ ಇಲ್ಲಿ ಯಾವುದೇ ಅನುಮತಿ ನೀಡಬಾರದು ಎಂದು ಮನವಿ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದ ನಿರ್ದೇಶನದಂತೆ ಶಾಲೆಯ ಬಳಿ ಜನವಸತಿ ಪ್ರದೇಶದಲ್ಲಿ ಅನುಮತಿ ನೀಡುವುದಿಲ್ಲ. ನಮಗೆ ಗ್ರಾಮಸ್ಥರ ನೆಮ್ಮದಿ ಮುಖ್ಯ. ಈ ಬಗ್ಗೆ ತುರ್ತು ಸಭೆಯನ್ನ ಕರೆಯುವ ಮೂಲಕ ಇದರ ಬಗ್ಗೆ ಚರ್ಚಿಸಲಾಗುವುದು. ಮೇಲಾಧಿಕಾರಿಗಳ ಆದೇಶ ಏನು ಬರುತ್ತದೆ ಅದನ್ನು ನಾವು ಪಾಲನೆ ಮಾಡುತ್ತೇವೆ ಎಂದರು. ಸಂಖ್ಯೆನಲ್ಲಿ ಗ್ರಾಮದಲ್ಲಿ ಒಂದು ಬಾರ್ ಮತ್ತು ರೆಸ್ಟೋರೆಂಟ್ ಮಾಡಲಿಕ್ಕೆ ಒಂದು ಅರ್ಜಿ ಬಂದಾಯಿತು, ಅಲ್ಲಿ ಮಾಡ್ತೀವಿ ಅಂತ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ನಾವು ನಾಳೆ ಸಭೆನಲ್ಲಿ ಇಟ್ಟು ಅದರಿಂದ ಚರ್ಚೆ ಮಾಡಿ ಮಾಡ್ತೀವಿ ಸರ್. ನಾವು ನಮಗೆ ಮುಖ್ಯ ಗ್ರಾಮನೇ ಮುಖ್ಯ, ಗ್ರಾಮಸ್ಥರು ಕೂಡ ಮುಖ್ಯ ಆದ್ದರಿಂದ ನಾಳೆ ಅದಕ್ಕೆ ಆ ಉದ್ದೇಶದಿಂದ ನಾಳೆ ಸಾಮಾನ್ಯ ಸಭೆ ಕರೆದಿದ್ದೀವಿ. ನಾಳೆ ಸಾಮಾನ್ಯ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾನೂನು ಪ್ರಕಾರ ಇದ್ರ ಕಾನೂನು ಅಡಿ ಬಿಟ್ಟು ಮಾಡೋಕ್ಕಾಗಲ್ಲ ನಾವು. ಕಾನೂನು ಅಡಿಯಲ್ಲಿ ಮಾಡೋಕ್ಕೆ ಮಾಡ್ತೀವಿ, ಇಲ್ಲ ಅವಕಾಶ ಇಲ್ಲ ಅಂದ್ರೆ ಕಾನೂನು ಬಿಟ್ಟು ನಾವು ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರೀಯ ಹೆದ್ದಾರಿ ಇದು ಆಲ್ರೆಡಿ ರೋಡ್ ಆಗ್ತಾ ಇದೆ, ಆಲ್ರೆಡಿ ರೋಡ್ ಆಗಲೇ ಮಾಡ್ತಾ ಇದ್ದಾರೆ. ಅವ್ರ ಗೈಡ್ಲೈನ್ಸ್ ಏನಿದೆ ಒಂದ್ಸಲ ನೋಡಿ. ಸಾರ್ವಜನಿಕರು ಕೂಡ ಮುಖ್ಯ ಆದ್ದರಿಂದ ಅವ್ರನ್ನ ಕೂಡ ಮನವಿಯನ್ನು ನಾವು ಪರಿಗಣಿಸಿ ನಾಳೆ ಸಭೆ ಅದನ್ನು ಕೂಡ ಮಂಡನೆ ಮಾಡ್ತೀವಿ ಬೆಳಿಗ್ಗೆ. PDO ರವಿಕುಮಾರ್. ಪ್ರತಿಭಟನೆಯಲ್ಲಿ ತೆಂಡೆಕೆರೆ ಗ್ರಾಮದ ಮಾತಾ ಮಹಿಳಾ ಸಂಘದ ಸದಸ್ಯರಾದ ಅಂಬಿಕಾ, ಲಕ್ಷ್ಮಮ್ಮ, ಗಿರಿಜಾ, ಗ್ರಾಮಸ್ಥರಾದ ರೇಣುಕಾ, ಐಶ್ವರ್ಯ, ಲೋಲಾಕ್ಷಿ, ವಿಜಯ, ಸಿಂಧು, ಮಲ್ಲಿಕಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಜನಸಾಮಾನ್ಯರ ಪರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನೆಯ ಪರ ಕಾರ್ಯನಿರ್ವಹಿಸಲು ವಿಫಲರಾಗಿದ್ದಾರೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಆರೋಪಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಜನಸಾಮಾನ್ಯರ ಪರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನೆಯ ಪರ ಕಾರ್ಯನಿರ್ವಹಿಸಲು ವಿಫಲರಾಗಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕನ್ನಡಿಗರು ನಿಮ್ಮ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಟುಕೊಂಡು ನಿಮಗೆ ಅಂದು ಮತದಾನ ಮಾಡಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ್ದಾರೆ. ಆದರೆ ನೀವು ಇವುಗಳನ್ನೆಲ್ಲ ಮರೆತು ಕನ್ನಡ ಪರ ಕಾರ್ಯಗಳನ್ನು ರಾಜ್ಯದಲ್ಲಿ ನಿರ್ವಹಿಸುತ್ತಿಲ್ಲ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರ ಜೊತೆ ಒಡನಾಟ ಇಟ್ಟುಕೊಂಡಿಲ್ಲ. ಕೆಲವು ವಿಚಾರದಲ್ಲಿ ತಾತ್ಸಾರ ತೋರುತ್ತಿದ್ದೀರಾ. ಎಲ್ಲೋ ಒಂದು ಕಡೆ ಮೌನವಾಗಿ ಕುಳಿತಿರುವುದು ಎದ್ದು ಕಾಣುತ್ತಿದೆ. ಅದರಲ್ಲೂ ತಾಲೂಕು ಮತ್ತು ಹೋಬಳಿ ಘಟಕದ ಅಧ್ಯಕ್ಷರುಗಳು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಕಾರ್ಯಕ್ರಮಗಳಿಗೆ ಕರೆದರೂ ಕೂಡ ನೀವು ಕಾರ್ಯಕ್ರಮಕ್ಕೆ ಆಗಮಿಸದೆ ಕನ್ನಡದ ಮನಸ್ಥಿತಿಯ ಮನಸ್ಸುಗಳಿಗೆ ಕೆಡುಕು ಉಂಟು ಮಾಡುವ ಕಾರ್ಯದಲ್ಲಿ ತೊಡಗಿದ್ದೀರಾ ಎಂಬುದು ನಮಗೆ ಒಂದು ಕಡೆ ಕಾಣುತ್ತಿದೆ. ಜೊತೆಗೆ ದೂರವಾಣಿ ಸಂಪರ್ಕಕ್ಕೂ ಸಿಗದೆ ಇರುವುದು ಒಂದು ರೀತಿಯ ಬೇಸರದ ಸಂಗತಿಯಾಗಿದೆ. ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗದೆ ಹೋದ ಪಕ್ಷದಲ್ಲಿ ನಿಮ್ಮ ಮೇಲೆ ಪ್ರತಿಭಟನೆ ರ್ಯಾಲಿಯನ್ನ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇವತ್ತು ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಸಾಹಿತ್ಯ ಪರಿಷತ್ತನ್ನಾಗಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಇವತ್ತಿನ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಜೋಶಿ ಸಾಹೇಬ್ರವರು ಒಂದು ಆಡಳಿತವನ್ನು ಹಿಡಿದು ಸಾಹಿತ್ಯ ಪರಿಷತ್ತನ್ನು ನಡೆಸ್ತಾ ಇದ್ದಾರೆ. ಅವರು ರಾಜ್ಯದ ದೂರದರ್ಶನದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂಥವರು, ರಾಜ್ಯ ಮಟ್ಟದ ಅಧಿಕಾರಿಯಾಗಿದ್ದಂಥವರು. ಅವರ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟು ಇಡೀ ರಾಜ್ಯಾದ್ಯಂತ ಬುದ್ಧಿಜೀವಿಗಳು, ಸಾಹಿತಿಗಳು ನಾವೆಲ್ಲರೂ ಸೇರಿ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಿದಂಥವರು. ಅವರು ಇದೇ ತಾಲೂಕಿನ ಅಳಿಯಂದರು ಕೂಡ. ಅವರನ್ನು ನಾವು ಹೆಮ್ಮೆಯಿಂದ ಸ್ವೀಕಾರ ಮಾಡಿ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು, ಈಗಲೂ ಕೂಡ ಇಟ್ಕೊಂಡಿದ್ದೀವಿ. ಅವರು ಬಂದಿರತಕ್ಕಂಥ ದಿನಮಾನಗಳಲ್ಲಿ ಕೆಲವೊಂದು ನ್ಯೂನತೆಗಳು ನಮಗೆ ಕಂಡು ಬಂದಾಗಿ. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಗೋವಿಂದ್ರ ದಿಂಡಗೂರು, ಸಂಘಟನಾ ಕಾರ್ಯದರ್ಶಿ ಜಬೀವುಲ್ಲಾ ಖಾನ್, ಕಸ್ಬಾ ಹೋಬಳಿ ಅಧ್ಯಕ್ಷ ದಯಾನಂದ ಶೆಟ್ಟಿಹಳ್ಳಿ, ಯಶೋಧಾ ಜೈನ್, ರಮೇಶ್ ಕುಮಾರಹಳ್ಳಿ ಸೇರಿದಂತೆ ಇತರರಿದ್ದರು. ಬ್ರಹ್ಮಾವರ ತಾಲೂಕಿನ ರೋಟರಿ ಕ್ಲಬ್ ಬಾರ್ಕೂರು ವಲಯ 3 ಆರ್ಐ ಜಿಲ್ಲೆ 3182 ಇವರ ಆಶ್ರಯದಲ್ಲಿ ವನಮಹೋತ್ಸವ ಮತ್ತು ಉಚಿತ ಔಷಧಿ ಗಿಡ ಹಾಗೂ ಹಣ್ಣಿನ ಗಿಡ ವಿತರಣೆ ಕಾರ್ಯಕ್ರಮವನ್ನು ಬಾರ್ಕೂರು ಅಂಚೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ರಹ್ಮಾವರ ವಲಯ ಅರಣ್ಯಾಧಿಕಾರಿ ಕೆ ಹರೀಶ್ ಮಾತನಾಡಿ, ನಾವು ಇವತ್ತು ಮದುವೆ ಹುಟ್ಟುಹಬ್ಬದಂತಹ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಅಂತಹ ಸಂದರ್ಭದಲ್ಲಿ ಬಂದಿರುವ ಅತಿಥಿಗಳಿಗೆ ಒಂದೊಂದು ಗಿಡಗಳನ್ನು ನೀಡುವುದರ ಮೂಲಕ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿದು ದೊಡ್ಡ ಮಟ್ಟದ ಸದ್ದು ಮಾಡಿದ್ದು 20ಕ್ಕೂ ಹೆಚ್ಚು ಜನರ ಬಲಿ ತೆಗೆದುಕೊಂಡಿರುವುದು ರಾಜ್ಯಾದ್ಯಂತ ಸುದ್ದಿಯಾಗಿರುವುದು ನಮ್ಮೆಲ್ಲರಿಗೂ ತಿಳಿದ ವಿಚಾರವಾಗಿದೆ. ಈ ರೀತಿಯಾಗಿ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗುತ್ತಿರುವುದು ಗಿಡಮರಗಳನ್ನು ರಕ್ಷಿಸದೇ ಇರುವುದು. ಆದುದರಿಂದ ಗಿಡವನ್ನು ಪೋಷಣೆ ಮಾಡಿ ಪರಿಸರವನ್ನು ಬೆಳೆಸಬೇಕು ಎಂದರು. ಸರ್, ಇವತ್ತು ಬಾರ್ಕೂರಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ತಾವು ಭಾಗವಹಿಸಿದ್ರಿ, ತಮಗೇನು ಅನಿಸ್ತಾ ಉಂಟು ಸರ್? ಬಾರ್ಕೂರು ರೋಟರಿ ಕ್ಲಬ್
ಒಳ್ಳೆಯ ಒಂದು ವನ ಮಹೋತ್ಸವ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಪರಿಸರದಲ್ಲಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪರಿಸರಕ್ಕೆ ಸಂರಕ್ಷಣೆ ಆಗುವಂತಹ ಒಂದು ಉತ್ತಮ ಕಾರ್ಯ ಬಾರ್ಕೂರು ರೋಟರಿಯಿಂದ ಆಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ ಅವರ ಒಂದೊಂದು ಮಕ್ಕಳಿಗೆ ಒಂದೊಂದು ಅವರ ಹುಟ್ಟುಹಬ್ಬದ ಸಮಯದಲ್ಲಿ ಆ ಗಿಡಗಳ ಒಂದೊಂದು ಗಿಡ ನೆಡುವ ಕಾರ್ಯವನ್ನು ಮಾಡಬೇಕಾಗಿದೆ. ಹಾಗೂ ಈ ಮದುವೆ ಸಮಾರಂಭದಲ್ಲಿ ಸಹ ಗಿಡಗಳನ್ನು ವಿತರಣೆ ಮಾಡುವುದರಿಂದ ಜನರಿಗೆ ಒಳ್ಳೆಯ ಒಂದು ಸಂದೇಶ ಹೋಗುವ ಕಾರ್ಯಕ್ರಮವಾಗಿರುತ್ತದೆ. ಮತ್ತು ಈ ಬಾರ್ಕೂರ್ ಗಣೇಶ್ ಮಾತನಾಡಿ, ನಾವು ತುಂಬಾ ಕಾರ್ಯಕ್ರಮಗಳನ್ನ ಈ ಹಿಂದೆ ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಶ್ರೀ ಪ್ರಸಾದ್ ಭಟ್ ಅನ್ನಪೂರ್ಣ ನರ್ಸರಿ ಪೇತ್ರಿ ಇವರು ನಮಗೆ ಗಿಡಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು. ನಮಸ್ತೆ. ನಮಸ್ತೆ, ನಾನು ಡಾಕ್ಟರ್ ಧನಂಜಯ ಅಂತ, ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮವರದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಪರಿಸರ ದಿನಾಚರಣೆ ವನ ಮಹೋತ್ಸವ ನಮ್ಮ ಒಂದು ಮ್ಯಾಂಡೇಟೆಡ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸೊ ಇದನ್ನು ನಾವು ನಮ್ಮ ಕೇಂದ್ರದಲ್ಲಿ ಮತ್ತು ರೈತರ ಒಂದು ಹಳ್ಳಿಗಳಲ್ಲಿ ಎಲ್ಲ ಮಾಡಿದ್ದೇವೆ. ಆದರೆ ಇದು ಬಾರ್ಕೂರ್ನವರು ವಿಶೇಷವಾಗಿ ಈ ರೋಟರಿ ಕ್ಲಬ್ನವರು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ 850 ಒಳ್ಳೊಳ್ಳೆ ಉಪಯುಕ್ತವಾಗಿರ್ತಕ್ಕಂಥ ಹಣ್ಣು ಹಂಪಲು ಗಿಡಗಳನ್ನು ಇವರು ವಿತರಣೆ ಮಾಡಿದರೆ ತುಂಬ ಶ್ಲಾಘನೀಯ. ಇದ್ರ ಮುಖಾಂತರ ನಾವು ಖಂಡಿತ ಪರಿಸರ ಸಂರಕ್ಷಣೆ ಮಾಡ್ಬೋದು. ಈಗ ಒಂದು ವನ ಮಹೋತ್ಸವ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಡಾಕ್ಟರ್ ಕೆ ಮುನ್ಷಿ ಅವರು 1950ರಲ್ಲಿ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರು. ಅಲ್ಲಿಂದ ಇಲ್ಲಿಯವರೆಗೂ ನಾವು ಗಿಡಗಳನ್ನು ನೆಡ್ತಕ್ಕಂಥ ಅಭಿಯಾನ ಈ ಜುಲೈ ತಿಂಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಇದ್ರ ಮುಖಾಂತರ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾಯಿದೆ. ಮುಖ್ಯವಾಗಿ ನಾವು ಪರಿಸರ ಕಾರ್ಯಕ್ರಮದಲ್ಲಿ ಕೆವಿಕೆ ಮುಖ್ಯಸ್ಥರು ಡಾಕ್ಟರ್ ಬಿ ಧನಂಜಯ, ಪ್ರಗತಿಪರ ಕೃಷಿಕ ಮೋಹನ್ ಭಟ್, ಶೆಟ್ಟಿಗಾರ್ ಮಾಲೀಕ ಶ್ರೀನಿವಾಸ್ ಶೆಟ್ಟಿಗಾರ್, ಆನಂದ ಶೆಟ್ಟಿ, ಮಾಜಿ ಸಹಾಯಕ ಗವರ್ನರ್ ಶ್ರೀ ಸುಬ್ರಹ್ಮಣ್ಯ ಪೂಜಾರಿ ಸೇರಿದಂತೆ ಇತರರಿದ್ದರು. ವರದಿ ಆರತಿ ಗಿಳಿಯಾರ್, ವಿವಿಸಿ ನ್ಯೂಸ್, ಉಡುಪಿ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಸಭಾಂಗಣದಲ್ಲಿ ಕೊಪ್ಪಳದ ಸೌಭಾಗ್ಯ ಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ, ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ, ರೋಟರಿ ಕ್ಲಬ್ ಕೊಪ್ಪಳ, ಗಂಗಾವತಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಉದ್ದೇಶಿಸಿ ಬ್ಯಾಂಕಿನ ಅಧ್ಯಕ್ಷ ಬೊಮ್ಮಣ್ಣ ಅಕ್ಕಸಾಲಿ ಮಾತನಾಡಿ, ಆರೋಗ್ಯ ತಪಾಸಣೆ, ಚಿಕಿತ್ಸಾ ಶಿಬಿರಗಳು ಬಡವರು, ಗ್ರಾಮೀಣ ಜನರಿಗೆ ಉಪಯುಕ್ತವಾಗಿದೆ. ರೈತರು, ಕಾರ್ಮಿಕರು, ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಆರೋಗ್ಯ ಶಿಬಿರಗಳನ್ನು ನಡೆಸಿ ಸೇವೆ ನೀಡುವ ಮೂಲಕ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಮಾದರಿಯಾಗಿದ್ದು, ಗ್ರಾಮೀಣ ಜನರು ಇಂತಹ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮ ಇವತ್ತಿನ ದಿವಸ ಪುತ್ತೂರು ತಾಲೂಕಿನ ಸುತ್ತಮುತ್ತಲ ಜನರಿಗೆ ಅನುಕೂಲ ಆಗುವ ದಿಶೆಯಲ್ಲಿ, ನಂತರ ನಾಳೆ ದಿನ ಕೊಪ್ಪಳ ಮತ್ತು ಕೊಪ್ಪಳದ ಸುತ್ತಮುತ್ತಲು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಮಗೆ ದೂರದ ಬೆಂಗಳೂರಿನಿಂದ ಪ್ರತಿಷ್ಠಿತ ಆಸ್ಪತ್ರೆಯಾದ ಸಪ್ತಗಿರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಮ್ಮ ಕೆಲಸವನ್ನು ಕೂಡ ಅಲ್ಲಿ ಬದಿಗಿಟ್ಟು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಬೇಕು. ಈ ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯದ ಒಂದು ಅವಶ್ಯಕತೆ ಬಹಳ ಇದ್ದು, ಆ ಆರೋಗ್ಯದಲ್ಲಿ ತಪಾಸಣೆಯನ್ನು ಪಡೆದು ಅದಕ್ಕೆ ಸೂಕ್ತ ಸಲಹೆಯನ್ನು ನೀಡುವುದರ ಜೊತೆಗೆ ಮುಂದೆ ಸಂದರ್ಭ ಬಂದರೂ ಕೂಡ ಆಪರೇಷನ್ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆ ಬೇರೆ ಬೇರೆ ಕ್ರಮಗಳನ್ನು ಕೂಡ ಜಾರಿಗೆ ಮಾಡಲಿಕ್ಕೆ ಅವರು ತಯಾರಿಯಾಗಿ ತಮ್ಮ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿರುವಂತಹ ಉದ್ದೇಶ. ಈ ಸಂದರ್ಭದಲ್ಲಿ ಗುರುಕುಲ ಸಂಸ್ಥೆಯ ಕಾರ್ಯದರ್ಶಿ ಜಿವಿ ಜಾಗೀರ್ದಾರ್, ಬ್ಯಾಂಕಿನ ಕಾರ್ಯದರ್ಶಿ ಚಂದ್ರಶೇಖರ್ ಸೊಪ್ಪಿಮಠ, ಸಪ್ತಗಿರಿ ಆಸ್ಪತ್ರೆಯ ಡಾಕ್ಟರ್ ಧನಂಜಯ, ಡಾಕ್ಟರ್ ಪರಮೇಶ್, ವೈಕೆ ಮೇಟಿ, ರಮೇಶ್ ಕೋಳೂರ್ ಸೇರಿದಂತೆ ಇತರರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಆಲಂಬಾಡಿ ಕಾವಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಶಾ ದೇವರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾಗಿದ್ದ ಡಿ ಸುರೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಆಲಂಬಾಡಿ ಕಾವಲು ಆಶಾ ದೇವರಾಜು ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಅಧಿಕಾರಿ ಜಗದೀಶ್ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುಡುಗನಹಳ್ಳಿ ರಾಯಪ್ಪ ಮಾತನಾಡಿ, ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆಶಾ ದೇವರಾಜು ಎಂದಿಗೂ ಉನ್ನತ ಸ್ಥಾನಮಾನಗಳಿಗೆ ಆಕಾಂಕ್ಷಪಟ್ಟವರಲ್ಲ. ಆದರೆ ಅವರ ಪ್ರಾಮಾಣಿಕತೆಗೆ ಒಂದು ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹಾಗೂ ಸಹಕಾರ ಸಂಘಕ್ಕೂ 2 ಬಾರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಅನುಭವದಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಅಲಂಕರಿಸಿದ್ದಾರೆ. ಅವರ ಆಡಳಿತಾವಧಿಯಲ್ಲಿ ಸಂಘದ ನಿರ್ದೇಶಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಭೇದ ಮರೆತು ಸಂಘದ ಏಳಿಗೆಗೆ ದುಡಿದು ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಅಧ್ಯಕ್ಷೆ ಆಶಾ ಅಧ್ಯಕ್ಷರಾಗಿರೋ ಅನುಭವ ಇದೆ. ಈಗ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾಗವ್ರೆ. ಎಲ್ಲ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳನ್ನು ಒಗ್ಗೂಡಿಸ್ಕೊಂಡು ಈ ಸಂಘದ ಅಭಿವೃದ್ಧಿಗೆ
ಶ್ರೇಯಸ್ಗೆ ಮಾಡ್ತಾರೆ. ಹಿಂದಿನೂ ಸಹ ಸಲ ಆಗಿದ್ರು, ಅಧಿಕಾರ ಕೇಳಿರಲಿಲ್ಲ. ಈಗ ಅದೇ ಎಲ್ಲ ಸೇರಿಗೆ ಅವ್ರನ್ನ ಒಗ್ಗಟ್ಟಾಗಿ ಮಾಡಿದ್ದಾರೆ. ಅವ್ರು ಇರೋರು ಉತ್ತಮವಾಗಿ ಕೆಲಸ ಮಾಡ್ತಾರೆ, ಮುಂದೆನೂ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಅದರಿಂದ ಆಶಾ ಅವರಿಗೆ ಒಳ್ಳೆಯದಾಗಿ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಆಶಾ ದೇವರಾಜು ಮಾತನಾಡಿ, ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲು ಅವಕಾಶ ಮಾಡಿಕೊಟ್ಟ ಸಂಘದ ಎಲ್ಲಾ ನಿರ್ದೇಶಕರಿಗೆ ಹಾಗೂ ಸಂಘದ ವ್ಯಾಪ್ತಿಯ ಎಲ್ಲಾ ಮುಖಂಡರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಸಂಘದ ನೌಕರರ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವ ಮೂಲಕ ಋಣ ತೀರಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ನಾಗೇಗೌಡ, ನಿರ್ದೇಶಕರಾದ ಎಎಂ ಸಂಜೀವಪ್ಪ, ಎಟಿ ಕರಿಶೆಟ್ಟಿ, ಜಿಎಸ್ ಕುಮಾರ್, ರಾಜೇಗೌಡ, ರಾಜನಾಯಕ ಮಹದೇವಪ್ಪ, ಶಾಂತಮ್ಮ ಕೃಷ್ಣೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಎ ರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದೇಗೌಡ, ಮುಖಂಡರಾದ ಪಿಜಿ ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿ ಸಾಕ್ಷಿಬೀಡು ಗ್ರಾಮದಲ್ಲಿ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವಂತೆ ಅಕ್ಕಿಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗೊಬ್ಬರ ಉಪಶಾಖೆಯನ್ನ ಸೊಸೈಟಿ ಅಧ್ಯಕ್ಷ ಹಾಗೂ ವಕೀಲರಾದ ಎಸ್ಆರ್ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಕ್ಕಿಹೆಬ್ಬಾಳು ಸೊಸೈಟಿ ಅಧ್ಯಕ್ಷ ಎಸ್ಆರ್ ನವೀನ್ ಕುಮಾರ್, ನಮ್ಮ ಭಾಗದ ಸುಮಾರು ಹಳ್ಳಿಗಳ ರೈತರು 100 ಎಕರೆ ಭೂಮಿಯನ್ನು ಹೊಂದಿದ್ದಾರೆ. ಕೃಷಿ ಹಾಗೂ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡುತ್ತಿರುವ ರೈತರಿಗೆ ಹತ್ತಿರವಿರುವ ಸಾಕ್ಷಿಬೀಡು ಕೇಂದ್ರ ಗ್ರಾಮವಾಗಿರುವುದರಿಂದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗುವಂತೆ ಗೊಬ್ಬರ ಶಾಖೆಯನ್ನು ತೆರೆದಿದ್ದೇವೆ. ಇದನ್ನು ರೈತರು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಅಕ್ಕಿಹೆಬ್ಬಾಳು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ನಾವು ಈ ಒಂದು ಸಾಕ್ಷಿಬೀಡು ಗ್ರಾಮದಲ್ಲಿ ಗೊಬ್ಬರ ಶಾಖೆನ ಓಪನ್ ಮಾಡಬೇಕು. ಏನು ನಮ್ದು ಗ್ರೀನ್ ಬೆಲ್ಟ್, ಇಲ್ಲಿ ತುಂಬಾ ಸಾವಿರಾರು ಎಕರೆ ಜಮೀನಿದೆ. ಇಲ್ಲಿ ಮಂದಗೆರೆ ಬಲದಂಡೆ ನಾಲೆ ಅದು ಹೋಗಿರೋದ್ರಿಂದ ಇಲ್ಲಿ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ಅನ್ನೋದನ್ನ ನಮ್ಮೂರಿನ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಂದ ನಮ್ಮೂರಿಂದ 5 ಕಿಲೋಮೀಟರ್ ಅಕ್ಕಿಹೆಬ್ಬಾಳಿಗೆ ಹೋಗಿ ಗೊಬ್ಬರ ತರಬೇಕಿತ್ತು. ನಾವು ಇಲ್ಲ ಬೀರ್ವಳ್ಳಿಗೆ ಹೋಗ್ಬೇಕಿತ್ತು. ಬಹಳ ತೊಂದರೆ ಆಯ್ತಿತ್ತು. ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಹೋಗೋದು ಎಲ್ರಿಗೂ ಸಮಸ್ಯೆ ಆಯ್ತಿತ್ತು ರೈತರಿಗೆ. ಜೊತೆಗೆ ಗುಬ್ಬಳ್ಳಿಯವರು ಮತ್ತೆ ನಮ್ಮ ಚೌಡ್ ಸಮುದ್ರ ಗ್ರಾಮಸ್ಥರು ಸಹ ನಮ್ಮ ಜೊತೆ ಬನ್ನಿ ಸರ್, ನಮ್ಮೂರಿಗೆ ಅವರು ಹೆಚ್ಚು ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಏನು ಗೊಬ್ಬರ ಶಾಖೆಯನ್ನ ತೆರೆದ್ರೆ ನಮಗೆ ವ್ಯಾಪಾರನೂ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಎಲ್ಲಾ ಸಹಕಾರ ಸಂಘಗಳ ದೃಷ್ಟಿ ಇರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಸೇವಾ ಮನೋಭಾವನೆ, ಸರ್ವಿಸ್ ಮೋಟಿವ್ ಇಂದ ಮಾಡಿರ್ತಕ್ಕಂಥದ್ದು. ನಾವು ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿ ಸದಸ್ಯ ಸಾಕ್ಷಿಬೀಡು ಮಂಜೇಗೌಡ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಬಹಳ ತೊಂದರೆಯಾಗುತ್ತಿದ್ದು, ನಗರ ಪ್ರದೇಶಗಳಿಗೆ ಹೋಗಿ ಬೀಜ, ಬಿತ್ತನೆ ಗೊಬ್ಬರಗಳನ್ನು ತರಲು ಹೋಗಬೇಕಾಗಿತ್ತು. ಸಮಯ ವ್ಯರ್ಥವಾಗುತ್ತಿತ್ತಲ್ಲದೆ ಮಳೆ, ಹಣವು ಖರ್ಚಾಗುತ್ತಿತ್ತು. ಈ ಹಿನ್ನೆಲೆ ನಮ್ಮ ಗ್ರಾಮಕ್ಕೆ ಗೊಬ್ಬರ ಉಪಶಾಖೆಯನ್ನ ತರಲು ಶ್ರಮಿಸಿದ ಸಂಘದ ಅಧ್ಯಕ್ಷರಾದ ಎಸ್ಆರ್ ನವೀನ್ ಕುಮಾರ್ ಹಾಗೂ ಸಂಘದ ನಿರ್ದೇಶಕರು ಹಾಗೂ ನೌಕರರಿಗೆ ಅಭಿನಂದನೆಗಳು. ಇಂತಹ ಅವಕಾಶವನ್ನ ರೈತರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ಅಕ್ಕಿಹೆಬ್ಬಾಳು ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ನಾವು ತುಂಬ ಸಾರಿ ಮನವಿ ಮಾಡಿದ್ದು. ನಮ್ಮ ಸಾಕ್ಷಿಬೀಡು ಗ್ರಾಮದಲ್ಲಿ ಒಂದು ಉಪಕೇಂದ್ರವನ್ನು ಗೊಬ್ಬರ ಶಾಖೆಯನ್ನು ತೆರೆಯಿರಿ, ಹಾಗೆ ಒಂದು ಕುಡಿಯುವ ನೀರಿನ ಶುದ್ಧ ಘಟಕ ತೆರೆಯಿರಿ ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಈಗಾಗಲೇ 1 ವರ್ಷಗಳಿಂದಲೇ ಕುಡಿಯುವ ನೀರಿನ ಬೇಡಿಕೆಯನ್ನು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿದರು. ಜೊತೆಗೆ 1 ವರ್ಷಗಳಿಂದ ಇದನ್ನು ಸತತವಾಗಿ ಅವರು ಪ್ರಯತ್ನ ಮಾಡಿ ಇದನ್ನು ಅವ್ರು ಏನೇನು ಸವಲತ್ತು ಒದಗಿಸ್ಕೋಬೇಕು ಆ ಥರ ಎಲ್ಲ ಮಾಡಿ ಇವತ್ತು ನಮ್ಮ ಗ್ರಾಮದಲ್ಲಿ ಒಂದು ಗೊಬ್ಬರ ಶಾಖೆಯನ್ನು ತೆರೆದಿದ್ದಾರೆ. ಅವರಿಗೆ ನಮ್ಮ ಸಾಕ್ಷಿಬೀಡು ಗ್ರಾಮದ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತಲಿನ ಗುಬ್ಬಳ್ಳಿ ಗ್ರಾಮಸ್ಥರು, ಚೌಡ್ ಸಮುದ್ರ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಪ್ರಭುದೇವೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಗೌಡ, ನಿಂಗೇಗೌಡ, ಜಯಸ್ವಾಮಿ, ಮಂಜೇಗೌಡ, ಸೊಸೈಟಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ಅಶೋಕ್, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಜೆ ರಾಮಕೃಷ್ಣೇಗೌಡ ಕರೆ ನೀಡಿದರು. ಕೇರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿ ಮಾತನಾಡಿದ ಅವರು, ವಿದ್ಯೆ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಇಷ್ಟಪಟ್ಟು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡುವ ಮೂಲಕ ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸಾದೇಗೌಡ, ವ್ಯವಸ್ಥಾಪಕ ರಾಮಚಂದ್ರ, ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದ 2 ದಿನಗಳಿಂದ ವರುಣ ಬಿಡುವು ನೀಡಿದ ಹಿನ್ನೆಲೆ ಹೇಮಾವತಿ ಜಲಾಶಯದ ಕ್ರಸ್ಟ್ ಗೇಟ್ಗಳು ಬಂದ್. ಜಲಾಶಯದ ರಮ್ಯ ನೋಟವನ್ನ ಸವಿಯಲು ಬಂದ ಸಾವಿರಾರು ಪ್ರವಾಸಿಗರಿಗೆ ನಿರಾಸೆ.
ಶಿರಾಡಿ ಘಟ್ನ ಎಡೆಕುಮೇರಿ ಕಡಗರಹಳ್ಳಿ ಮಧ್ಯೆ ಭೂಕುಸಿತ, 14 ರೈಲುಗಳ ಸಂಚಾರ ರದ್ದು. ಆಗಸ್ಟ್ 10ರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಎಂದ ರೈಲ್ವೆ ಮೂಲ. ಬೆಳ್ಳಂಬೆಳಗ್ಗೆ ಹಾಸನ ನಗರದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ, ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಹೊರವಲಯದ ಕೌಶಿಕ ಗೇಟ್ ಬಳಿ ಘಟನೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.